ನಮಗೆ 2 ಜನದ ಸಹಕಾರ ಇದೆ ನಮಗೆ. ಆದರೂ ಕೂಡ ಆ 2 ಜನಕ್ಕೂ ಸಿಕ್ಕಿದರೂ ಕೂಡ ಒಂದು ಕ್ಷೇತ್ರಕ್ಕೆ ಸಿಗ್ತಕ್ಕಂಥ ಅನುದಾನ ಈ ತಾಲೂಕಿಗೆ ಸಿಗ್ತಾ ಇಲ್ಲ. ಆದರೆ ಒಂದು ಕೆಲಸ ನಾನು ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ, ಸಾರ್ವಜನಿಕರ ಸಹಕಾರ ಕೂಡ ಬೇಕಾಗಿದೆ. ಅದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಈ ಜನಕ್ಕೆ ಸಂಬಂಧಪಟ್ಟದ್ದು. ಈ ಹೊಸನಗರ ಕ್ಷೇತ್ರ ಒಂದು ಕೈಬಿಟ್ಟು ಹೋಗಿದೆ. ಈ ಹೊಸನಗರ ಕ್ಷೇತ್ರ ಕೈಬಿಟ್ಟು ಹೋಗಿರೋದು ಭಾಳ ದೊಡ್ಡ ಅನ್ಯಾಯ ಆಗಿದೆ. ನಮ್ಮ ಕ್ಷೇತ್ರಕ್ಕೆ 2 ಜನ MLAಗಳಿದ್ದಾರೆ. 2 ಹೋಬಳಿಗೆ ಒಬ್ಬರು ಶಾಸಕರು, 2 ಹೋಬಳಿಗೆ 2 ಜನ ಶಾಸಕರಿದ್ದಾರೆ. ಅವರು ನಮಗೆ 2 ಜನದ ಸಹಕಾರ ಇದೆ ನಮಗೆ. ಆದರೂ ಕೂಡ ಆ 2 ಜನಕ್ಕೂ ಸಿಕ್ಕಿದರೂ ಕೂಡ ಒಂದು ಕ್ಷೇತ್ರಕ್ಕೆ ಸಿಗ್ತಕ್ಕಂಥ ಅನುದಾನ ಈ ತಾಲೂಕಿಗೆ ಸಿಗ್ತಾ ಇಲ್ಲ. ಅವ್ರ ತಾಲೂಕಿನಲ್ಲಿ ಹಂಚಿ ಅವರಿಗೆ ಉಳಿದದ್ದನ್ನು ಅಥವಾ ಕೊಡಲೇಬೇಕಾದ್ದನ್ನು ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ. ಅದರಿಂದ ಈ ಕ್ಷೇತ್ರಕ್ಕೆ ತೊಂದರೆ ಇದೆ. ಕ್ಷೇತ್ರದಲ್ಲಿ ಪ್ರತಿ ದಿವಸ ಅಡ್ಡಾಡಬೇಕಾಗ್ತದೆ. ಆ ಕ್ಷೇತ್ರದಲ್ಲಿ ಶಾಸಕ ಆಗಿದ್ದವನು ಊರಾಗಿದ್ದರೆ ಅಧಿಕಾರಿಗಳು ಚುರುಕಾಗ್ತಾರೆ, ಜನ ಚುರುಕಾಗ್ತಾರೆ, ಜನರಿಗೆ ಅನುಕೂಲ ಆಗ್ತದೆ. ಅವರು ಹುಡ್ಕೊಂಡು ಯಾವುದೋ ಕೆಲಸಕ್ಕಾಗಿ ಹುಡ್ಕೊಂಡು ಸಾಗರಕ್ಕೆ ಹೋಗೋಕ್ಕಾಗಲ್ಲ, ಯಾವುದೋ ಕೆಲಸಕೊಂಡು ತೀರ್ಥಹಳ್ಳಿಗೆ ಹೋಗೋಕ್ಕಾಗಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಹಿಂದೆ ಇತ್ತು. ಅದು ಮುಂದುವರಿಸಬೇಕು ಅಂತಕ್ಕಂಥ ಚಿಂತನೆಯಿಂದ ನಾನು ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಇದ್ದೇನೆ. ಅದು ನಾನು ಮಾಡಿದರೆ, ನಾನೀಗ BJPಲಿ ಇದ್ದೇನೆ. ನಾನು ಮುಂದೆ ಹೋದರೆ ಇದು BJPಯವ್ರ ಕಾರ್ಯಕ್ರಮ ಅಂತ ಕೆಲವರು ಕಿಡಿಗೇಡಿಗಳು ಅದು ಇದು ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಪಕ್ಷದವ್ರನ್ನ ಒಟ್ಟುಗೂಡಿಸ್ಕೊಂಡು ಒಬ್ಬರು ಮೂಲೆಗದ್ದೆ ಸ್ವಾಮೀಜಿಯವರು ಇದ್ರ ಬಗ್ಗೆ ಭಾಳ ದೊಡ್ಡ ಆಸಕ್ತಿಯನ್ನು ಹೊಂದಿದ್ದಾರೆ. ಅವರು ಹಲವಾರು ಸಾರಿ ಪತ್ರಿಕೆ ಹೇಳಿಕೆನೂ ಕೊಟ್ಟಿದ್ದಾರೆ. ಅದಕ್ಕಾಗಿ ಮೂಲೆಗದ್ದೆ ಶ್ರೀಗಳ ನೇತೃತ್ವದಲ್ಲಿ ಒಂದು ಜಾಥಾ ಹೊಸನಗರದಿಂದ ಶಿವಮೊಗ್ಗ ತನಕ ಒಂದು ಜಾಥಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಸರ್ಕಾರದ ಗಮನ ಸೆಳೀಬೇಕು. ಮತ್ತು ಈ ಚುನಾವಣಾ ಕಮಿಷನರಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂತಕ್ಕಂಥ ಒಂದು ಹಾರೈಕೆಯನ್ನು ನಾನು ಇಟ್ಟಿದ್ದೇನೆ. ಅದು ಕೂಡ ಆ ಸಂದರ್ಭದಲ್ಲಿ ಕೂಡ ನಾನು ಈ 95 ವರ್ಷದ ಇದಿದ್ದರೂ ಕೂಡ ನಮ್ಮ ಮನೆ ವಿರೋಧ, ನಿಮ್ಮೆಲ್ಲರ ವಿರೋಧ ಇದ್ದರೂ ಕೂಡ ನಾನು ಹೊಸನಗರದಿಂದ ಶಿವಮೊಗ್ಗ ತನಕ ಕಾರ್ಯಕರ್ತರ ಜೊತೆಗೆ ಜಾಥಾ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನೀವು ಕೂಡ ಪತ್ರಕರ್ತರು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಈ ಹೊಸನಗರದಿಂದ ಶಿವಮೊಗ್ಗ ತನಕ ಹೋಗುವ ಜಾಥಾಕ್ಕೆ ಹೆಚ್ಚು ಜನರನ್ನು ಸೋರಿಸಿಕೊಡಬೇಕು. ಈ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ತಮ್ಮ ಲೇಖನಗಳಲ್ಲಿ ಏನೇನು ಬೇಕೋ ಅದನ್ನು ಬರೀಬೇಕು. ಈ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಇತ್ತು. ಬೆಂಗಳೂರಿನ 4ರಷ್ಟು ವಿಸ್ತೀರ್ಣ ಇರೋ ಕ್ಷೇತ್ರಕ್ಕೆ, ಒಂದು ಹೊಸನಗರ ಕ್ಷೇತ್ರಕ್ಕೆ ಒಬ್ಬ ಶಾಸಕನೂ ಇಲ್ಲ. ಬೆಂಗಳೂರು ಒಂದು ಊರಿಗೆ 28 ಜನ ಶಾಸಕರಿದ್ದಾರೆ, 4 ಜನ MP ಗಳಿದ್ದಾರೆ. ಅದಲ್ಲ ಅಂತ ಹೇಳಿ, ಅದು ಸಾಲದು ಅಂಥೇಳಿ ಒಂದು ಬೆಂಗಳೂರಿನ ಒಂದು ಕಾರ್ಪೊರೇಷನ್ನಿಗೆ 300 ಜನ, 292 300 ಜನ ಕಾರ್ಪೊರೇಟ್ರು, 28 ಜನ ಶಾಸಕರು, 4 ಜನ MP ಗಳು, ಅವರು ಎಲ್ಲರ ಅನುದಾನನೂ ಅಲ್ಲಿಗೆ ಹೋಗ್ತದೆ. ಒಬ್ಬ ಕಾರ್ಪೊರೇಟ್ರಿಗೆ 4 ಜನರಿಗೆ ಬರೋ ಅನುದಾನ ಒಬ್ಬ ಕಾರ್ಪೊರೇಟ್ರಿಗೆ ಬರುತ್ತೆ. ಇದೆಲ್ಲ ಕೆಟ್ಟ ರೀತಿಯ ಜನಸಂಖ್ಯೆ ಆಧಾರದ ಮೇಲೆ ಯಾವನ ಹುಚ್ಚ ತಲೆ ಕೆಟ್ಟವನು ಮಾಡಿದ್ದಾನೆ. ದೇಶವನ್ನು ನೋಡದೇ ಇದ್ದೇನೋ, ಅರ್ಥ ಮಾಡದೇ ಇದ್ದವನು ಮಾಡಿದ್ದಾನೆ. ಆದ್ದರಿಂದ ಈ ಹೊಸನಗರ ಕ್ಷೇತ್ರ ಭಾಳ ವಿಶಾಲವಾದ್ದು.
ಈ ಕ್ಷೇತ್ರ ಒಂದು ಕಾಲದಲ್ಲಿ ರಾಜಧಾನಿ ಆಗಿತ್ತು, ಶೋಪನಾಯಕರ ರಾಜಧಾನಿ ಆಗಿತ್ತು. ಈ ಇಲ್ಲಿ ಟಂಕಶಾಲೆ ಇತ್ತು, ರಾಜಧಾನಿ ಇತ್ತು. ಇಂಥ ಒಂದು ದೊಡ್ಡ ಕ್ಷೇತ್ರಕ್ಕೆ ಪುರಾತನವಾದ ತಾಲೂಕು, ಈ ತಾಲೂಕಿಗೆ ಒಂದು ಶಾಸಕರು ಇಲ್ಲದೆ ಇರೋದು ದೊಡ್ಡ ಅನ್ಯಾಯ ಆಗಿದೆ. 2 ಕ್ಷೇತ್ರದ ಅನುದಾನ ಬಂದರೂ ಅದು ನಮಗೆ ಅವ್ರು ಖರ್ಚಾಕಿ ಉಳಿದಿರತಕ್ಕಂಥ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರ್ತದೆ. ಅದು ಎಲ್ಲದಕ್ಕಿಂತ ಈ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಇದ್ದರೆ, ಯಾವ ಜಾತಿ ಇರ್ಬೋದು, ಯಾವ ಮಹಿಳಾ ಕ್ಷೇತ್ರ ಆಗಿರ್ಬೋದು, SC ಕ್ಷೇತ್ರ ಆಗಿರ್ಬೋದು, ಯಾವ ಕ್ಷೇತ್ರ ಆದರೂ ಕೂಡ ಈ ಕ್ಷೇತ್ರಕ್ಕೆ ಒಬ್ಬರು ಶಾಸಕರು ಬೇಕು ಅನ್ನೋದು ನನ್ನ ಈ ವಯಸ್ಸಿನ ಅತಿ ಕಟ್ಟುನಿಟ್ಟಾದ ಕೊನೆಯ ಆಸೆ, ಈ ಕೊನೆಯ ಹೋರಾಟ. ನನ್ನ ಜೀವನದ ಈ ಹೋರಾಟದಲ್ಲಿ ತಾವೆಲ್ಲರ ಹೆಚ್ಚಿನ ಸಹಕಾರ ಕೊಡಬೇಕು. ಅದನ್ನು ಸದ್ಯದಲ್ಲೇ ಶುರು ಮಾಡ್ತೀವಿ. ಅದಕ್ಕಾಗಿ ನಿನ್ನೆ ನಾನು ಮೂಲೆಗದ್ದೆ ಸ್ವಾಮೀಜಿಯವರ ಹತ್ರ ನಿನ್ನೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಿದ್ದೆ. ನಿನ್ನೆ ಕಂಠಿಯವ್ರು ಕರ್ಕೊಂಡು ಹೋಗಿದ್ದೆ, ಅದಕ್ಕಾಗಿ ಅವ್ರು ಇರಲಿಲ್ಲ. ಮತ್ತು ನಾನೀಗ 2 ದಿವಸ ಸುಧಾರಿಸ್ಕೊಂಡು ಆ ಇವರು ಮೂಲೆಗದ್ದೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಹೋರಾಟ ಸಮಿತಿ ಸದ್ಯದಲ್ಲೇ ಇನ್ನೊಂದು ವಾರದಲ್ಲೇ ಶುರು ಮಾಡ್ತೀವಿ. ಅದಕ್ಕೆ ಈ ಪತ್ರಕರ್ತರೇ ನೀವು ಪತ್ರಕರ್ತರು ಏನು ಮಾಡಿದರೂ ಆಗುತ್ತೆ. ನೀವು ಪತ್ರಕರ್ತರು ಈ ಸರ್ಕಾರ ತೆಗಿಬೋದು, ಸರ್ಕಾರ ಉಳಿಸ್ಬೋದು. ಮತ್ತು ಅಂತಹ ಶಕ್ತಿ ಇರ್ತಕ್ಕಂಥ ಪತ್ರಕರ್ತರು ನಮಗೆ ಈ ಕ್ಷೇತ್ರವನ್ನು ಕೊಡಿಸೋದಕ್ಕೆ, ಉಳಿಸೋದಕ್ಕೆ ತಾವು ಹೆಚ್ಚಿನ ಸಹಕಾರ ಮಾಡ್ತೀರಿ. ತಮ್ಮ ಮೂಲಕ ಈ ಕ್ಷೇತ್ರ ಉಳಿಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ಸದ್ಯದಲ್ಲೇ ನಾವು ಹೊಸನಗರದಿಂದ ಶಿವಮೊಗ್ಗದವರೆಗೆ ಜಾಥಾ ಹೋಗಿ ಒಂದು ಮನವಿ ಪತ್ರ ಕೊಡಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ತಾವೆಲ್ಲ ಹೆಚ್ಚಿನ ಸಹಕಾರ ಕೊಡಬೇಕು, ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು, ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ.